ಕರ್ನಾಟಕ ಮತ್ತು ತೆಲಂಗಾಣ ಇವತ್ತು ತುಂಬ ರಕ್ತವನ್ನು ಕಂಡಿರ್ತಕ್ಕಂಥ ದಿನ. ಕರ್ನಾಟಕ ತೆಲಂಗಾಣದ ನೆಲ ತುಂಬ ರಕ್ತವನ್ನು ಇವತ್ತು ಹೀರಿಕೊಂಡಿದೆ. ಅಂಥ ಶನಿವಾರ ಇವತ್ತು ಎರಡು ರಾಜ್ಯಗಳಲ್ಲಿ ಬರೋಬ್ಬರಿ 13 ಜನರ ಕೊಲೆಯಾಗಿರೋದು. ಇವತ್ತು ಪೋಕ್ಸೋ ಕೇಸ್ ಕೊಟ್ಟುಬಿಟ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆರೋಪಿ ಬಂದು ಏನು ಮಾಡಿದ್ದಾನೆ, 6 ಜನರ ರುಂಡ ಚೆಂಡಾಡಿಬಿಟ್ಟಿದ್ದಾನೆ. ಇವತ್ತು ನನ್ನ ಮೇಲೆ ಪೋಕ್ಸೋ ಕೇಸ್ ಹಾಕ್ಬಿಟ್ರು ಅನ್ನೋ ಕೋಪ ಇಟ್ಕೊಂಡು ಬಂದಂಥ ಈ ಕೊಲೆಗಡುಕ 6 ಜನರನ್ನ ಕೊಂದು ಹಾಕಿರೋದಿಲ್ಲಿ ಈ ಆರೋಪಿ. ತೆಲಂಗಾಣದಲ್ಲಿ ಪೋಕ್ಸೋ ಕೇಸ್ನ ಆರೋಪಿ ಬಂದು ಏನು ಮಾಡಿದ್ದಾನೆ ಅಂದರೆ ಸಾಮೂಹಿಕ ಹತ್ಯಾಕಾಂಡ ಮಾಡಿಬಿಟ್ಟಿದ್ದಾನಿಲ್ಲಿ. ಪೋಕ್ಸೋ ಕೇಸ್ ನನ್ನ ಮೇಲೆ ಕೊಡ್ತೀರಾ ನೀವು ಅಂಥೇಳಿ ಅಪ್ರಾಪ್ತೆ, ಆಕೆಯ ತಾಯಿ, ಅಜ್ಜಿ, ಇದಲ್ಲದೆ ಆಯಿತು ಅಲ್ಲಿ ಅಪ್ರಾಪ್ತೆಯನ್ನು ಸಾಯಿಸಿದ್ದಾಯಿತು, ಆಕೆಯ ತಾಯಿಯನ್ನು ಸಾಯಿಸಿದ್ದಾಯಿತು, ಅಜ್ಜಿಯನ್ನು ಸಾಯಿಸಿದ್ದಾಯಿತು. ಇದು ಒಂದು ಭಾಗ. ಸರಿ, ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವನ ಪತ್ನಿ ಸರಿತಾಳನ್ನು, ಇಬ್ಬರು ಮಕ್ಕಳು, ಏನೇನು ಅರಿಯದಂಥ ಕಂದಮ್ಮಗಳು, ಆ ಮಕ್ಕಳಿಗೂ ಕೂಡ ಚಾಕು ಚುಚ್ಚಿ ಅವ್ರನ್ನೂ ಕೊಂದು ಹಾಕ್ಬಿಟ್ಟಿದ್ದಾನೆ. 3 ವರ್ಷದ ಮಗಳು, 2 ವರ್ಷದ ಮಗನನ್ನು ಆರೋಪಿ ಕೊಂದಿರೋದು. ದೈವಲಗೂಡ ಗ್ರಾಮದಲ್ಲಿ 28 ವರ್ಷದ ರಾಜ್ಕುಮಾರ್ ಎನ್ನುವ ಆರೋಪಿಯಿಂದ ಈ ಕೃತ್ಯ ಬೆಳಕಿಗೆ ಬರ್ತಾ ಇದೆ. ಇದು ರಂಗಾರೆಡ್ಡಿ ಜಿಲ್ಲೆಯ ಶಾಬಾದ್ ಮಂಡಲಂನ ದೈವಲಗೂಡ. ಇದು ಆರೋಪಿ ರಾಜ್ಕುಮಾರ್ ವಿರುದ್ಧವಾಗಿ ದಾಖಲಾಗಿದ್ದು ಪೋಕ್ಸೋ ಕೇಸ್. ಜಾಮೀನು ಸಿಗುತ್ತೆ, ಆಚೆ ಬಂದುಬಿಡ್ತಾನೆ ಇವನು. ಯಾಕಾದರೂ ಇವನಿಗೆ ಜಾಮೀನು ಸಿಕ್ತು ಅನಿಸ್ಬಿಟ್ಟಿದೆ. ಅಲ್ಲಿ ಜಾಮೀನು ಸಿಕ್ತು, ಆಚೆ ಬಂದ. ಅಪ್ರಾಪ್ತ ವಯಸ್ಕಳೊಬ್ಬಳಿಗೆ ಕಿರುಕುಳ ಕೊಟ್ಟಿದ್ದ ಇವನು, ಲೈಂಗಿಕ ತೃಷೆ ತೀರಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದ ಅಂತ ಯಾವಾಗ ಒಂದು ಕೇಸ್ ಆಯಿತೋ ಒಳಗಡೆ ಹಾಕಿದ್ರು. ಸರಿ ಹಾಕಿದ್ರು. ಹಾಕಾದ ಮೇಲೆ ಬೇಲ್ ಸಿಕ್ಬಿಡ್ತು ಅವನಿಗೆ. ಬೇಲ್ ಸಿಕ್ಕಿದ ಮೇಲೆ ಬಿಡುಗಡೆಯಾಗಿ ಬಂದವನೇ ಏನು ಮಾಡ್ದ ಅಂದರೆ 6 ಜನರ ತಲೆ ಕಡ್ದು ಹಾಕ್ದ, ಚುಚ್ಚಿ ಕೊಂದ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ತಾಯಿಯನ್ನು ಕೊಲೆ ಮಾಡುವಂಥ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ. ಒಟ್ಟು 7 ಜನರನ್ನು ಕೊಂದಿರೋದು ಪೋಕ್ಸೋ ಕೇಸ್ನ ಆರೋಪಿ. ದ್ವೇಷಕ್ಕೆ 2 ಕುಟುಂಬಗಳ 6 ಜನ, ಅವರ ಕಥೆ ಮುಗಿದು ಹೋಗಿದೆ. ಹೇಗಾಯಿತು ಹತ್ಯಾಕಾಂಡ ಅಂತ ನೋಡಿದ್ರೆ, ಮೊದಲು ಸಂತ್ರಸ್ತ ಬಾಲಕಿಯ ಮನೆಗೆ ಆರೋಪಿ ಬಂದಿದ್ದ. ಯಾರು ಕೇಸನ್ನು ಕೊಟ್ಟಿದ್ದಲ್ಲ ಹುಡುಗಿ, ಆ ಮನೆಗೆ ಬಂದ ಇವನು. ಮನೆ ಬಾಗಿಲು ತೆರಿತಾ ಇದ್ದಂತೆಯೇ ಬಾಲಕಿಯ ತಾಯಿಗೆ ಬಾಗಿಲು ತೆಗೆದ್ರು. ಬಾಲಕಿಯ ತಾಯಿ ಬಾಗಿಲು ತೆಗಿತಾ ಇದ್ದಂತೆ ಏನು ಮಾಡಿದ್ದಾನೆ, ಚಾಕು ಚುಚ್ಚಿಬಿಟ್ಟ. ಬಾಲಕಿಯನ್ನು ಬಲವಂತವಾಗಿ ಕರ್ಕೊಂಡು ಹೋದ ಕಾರಲ್ಲಿ. ಇದೇ ಈ ಕೊಲೆಗಡುಕ, ಈ ಆರೋಪಿ. ಈ ವೇಳೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಯಾವ ಬಾಲಕಿಯ ಮೇಲೆ ಪೋಕ್ಸೋ ಕೇಸ್ ಆಗಿತ್ತೋ, ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಇವನು ಅಂಥೇಳಿ, ಅದೇ ಬಾಲಕಿಯನ್ನು ಪಿಕ್ ಮಾಡಿಕೊಂಡು ಕಾರಲ್ಲಿ ತುಂಬಿಕೊಂಡು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಏನು ಮಾಡ್ತಾನೆ, ಅವಳನ್ನು ಅತ್ಯಾಚಾರ ಮಾಡಿ ಕತ್ತು ಸೀಳಿ ಕೊಲೆ ಮಾಡಿ ಹಾಕ್ತಾನೆ ಇವನು. ಬಾಲಕಿ ಶವ ಕೆರೆ ಬಳಿಯಲ್ಲಿ ಬಿಸಾಡಿ ಸಂತ್ರಸ್ತೆಯ ಮನೆಗೆ ಮತ್ತೆ ಕಾರಲ್ಲಿ ವಾಪಸ್ ಬರ್ತಾನೆ ಇವನು. ಸರಿ, ಅಜ್ಜಿನ ಚುಚ್ಚಿಬಿಟ್ಟ, ಸಾಯಿಸ್ತಾ ಆಯಿತು ಕತೆ. ಬಾಲಕಿನ ತಗೊಂಡು ಹೋದ, ಅಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಇದೆ. ಕುತ್ತಿಗೆ ಸೀಳ್ದ, ಸಾಯಿಸ್ಬಿಟ್ಟ. ಸರಿ, ಬಾಲಕಿಯ ತಾಯಿ ಜೊತೆಗೆ ಅಜ್ಜಿ ಕ್ರೂರವಾಗಿ ಕೊಲೆ ಮಾಡಿಬಿಡ್ತಾನೆ ಇವನು. ನಂತರ ನೇರವಾಗಿ ಅಲ್ಲಾಯಿತು, 3 ಜನದ ಕತೆ ಮುಗೀತಲ್ಲಿ. ನಂತರ ನೇರವಾಗಿ ಮನೆಗೆ ಬಂದವನೇ 3 ಕಿಲೋಮೀಟರ್ ದೂರದ ತನ್ನ ಮನೆಗೆ ಬರ್ತಾನೆ ಇದೇ ರಾಜ್ಕುಮಾರ್. ಮಕ್ಕಳನ್ನು ನೋಡಬೇಕು ಅಂಥೇಳಿ ಮನೆಗೆ ನುಗ್ಗುತ್ತಾನೆ. ಮಕ್ಕಳು ನೋಡ್ಬೇಕು, ತೋರಿಸ್ತಾನಿಗೆ ಅಂತ ಕೇಳ್ತಾನೆ. ಮನೆ ನುಗ್ಗುತ್ತಾನೆ. ನುಗ್ಗಿದವನೇ ಮನೆ ಒಳಗಡೆ ಹೋಗಬೇಕಾದ್ರೇ ಹೆಂಡತಿ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿಬಿಡ್ತಾನೆ. ತಪ್ಪಿಸಿಕೊಳ್ಳಲಿಕ್ಕೆ ಹೊರಗಡೆ ಓಡಿದಾಗ ಮನೆ ಒಳಗಡೆ ಮತ್ತೆ ಎಳ್ಕೊಂಡು ಬಂದು ಭೀಕರವಾಗಿ ಕೊಂದು ಹಾಕ್ತಾನೆ. ಹೆಂಡತಿಯನ್ನು ಕೊಂದ ಮೇಲೆ ತನ್ನ 2 ಮಕ್ಕಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಇವನು. 6 ಜನರನ್ನ ಕೊಂದ ಮೇಲೆ ಇದೇ ರಾಜ್ಕುಮಾರ್ ಕಾರಲ್ಲಿ ಪರಾರಿಯಾಗ್ತಾನೆ. ಪರಾರಿಯಾಗಬೇಕಾದರೆ ತನ್ನ ಅಪ್ಪನ ಕರೆ ಮಾಡ್ತಾನೆ ಇವನು ರಾಜ್ಕುಮಾರ್. 6 ಜನರ ಕೊಲೆ ಬಗ್ಗೆ ತಿಳಿಸಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ. 5 ವಿಶೇಷ ತಂಡಗಳಿಂದ ರಾಜ್ಕುಮಾರ್ಗಾಗಿ ಇದೀಗ ಹುಡುಕಾಟ ಶುರುವಾಗಿದೆ, ಎಲ್ಲಿದ್ದಾನೆ ಇವನು ಅಂತ. ಪೋಕ್ಸೋ ಕೇಸ್ ಏನು ಅಂತ ನೋಡಿದ್ರೆ, ಅಪ್ರಾಪ್ತ ಬಾಲಕಿ ತಂದೆಯನ್ನೂ ಕೂಡ ಇವನೇ ಕೊಂದಿದ್ದ ಅಂತ ಆರೋಪ ಇದೆ. ಅವರ ಅಪ್ಪನನ್ನು ಇವನೇ ಸಾಯಿಸಿದ್ದ ಅಂತ. ಬಾಲಕಿ ತಂದೆಯನ್ನು ಕೊಲೆಗೈದ ಮೇಲೆ ಹೃದಯಾಘಾತ ಅಂತ ಬಿಂಬಿಸ್ಬಿಟ್ಟಿದ್ದ ಈ ಆರೋಪಿ. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಪೊಲೀಸರು ಕ್ರಮ ತಗೊಳ್ಳಲಿಲ್ಲ. ಇವನೇ ಕೊಂದಿದ್ದ ಅಂತ ಈಗ ಗೊತ್ತಾಗ್ತಾ ಇದೆ. ಅವತ್ತು ಕೇಳಿದ್ರೆ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಹೇಗೋ ಅದನ್ನು ಸಂಭಾಳಿಸಿಕೊಂಡಿದ್ದ ಇವನು ಅಂತ. ಇದಾದ ಮೇಲೆ ಬಾಲಕಿಯನ್ನು ಲೈಂಗಿಕವಾಗಿ ಇವನು ಪ್ರತಿದಿನ ಪೀಡಿಸ್ತಾ ಇದ್ದ. ಮೇ 16ನೇ ತಾರೀಕು ಅಪ್ರಾಪ್ತೆಯ ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟುಬಿಡ್ತಾರೆ. ತನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಅಂತೇಳಿ 16 ವರ್ಷದ ಬಾಲಕಿ ದೂರು ಕೊಡ್ತಾಳೆ. 7 ವರ್ಷಗಳಿಗಿಂತ ಕಡಿಮೆ ಜೈಲು ಶಿಕ್ಷೆಯನ್ನು ಹೊಂದಿದ ಕಾರಣ ಫಾಲೋ ಮಾಡ್ತಾ ಇದ್ದ ಅಂತ ಅವ್ರು ಪೂರ್ತಿ ಹೇಳಿಕೊಳ್ಳಲ್ಲ, ಏನೇನು ಕಿರುಕುಳ ಆಗ್ತಿತ್ತು ಅದು ಇದು ಅಂತ. ಸೊ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕಾರಣ ಇತ್ತಲ್ಲ, ಬೇಲ್ ಆಗಿಬಿಡ್ತೀವಿ ಇವನಿಗೆ. ವೈಯಕ್ತಿಕ ಬಾಂಡ್ನ ಮೇಲೆ ಬಿಡುಗಡೆ ಆಗಿಬಿಡ್ತಾನೆ ಇವನು. ಸುಮಾರು 1.5 ಕೋಟಿ ಸಾಲ ಮಾಡಿಕೊಂಡಿದ್ದಂಥ ಈ ರಾಜ್ಕುಮಾರ್ ಬೆಟ್ಟಿಂಗೋ ಜೂಜೋ ಏನು ಶೋಕಿ ಇತ್ತೋ ಗೊತ್ತಿಲ್ಲ. ಸೊ 1.5 ಕೋಟಿ ಸಾಲ, 6 ಜನರ ಸಾವು, 6 ಜನರ ಕೊಲೆ. ಇದಕ್ಕಿಂತ ಮುಂಚೆನೇ ಹುಡುಗಿ ಅಪ್ಪನ ಕೊಲೆ. ಒಂದು ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟಾಗಿದೆ. ಇವನಿಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ.